ಕೆರೆ ನೀರೆಲ್ಲ ಕುಡಿದು ಒಣಗನೆ ಸೊಪ್ಪು ಕೊಳವಂಕಿ ಸೊಪ್ಪು ತಂದು ಬೇಯಿಸ್ಕೊಂಡು ತಿಂತಿದ್ದ. ಇವತ್ತು ಅದು ನೀರೇ ಕುಡಿಯೋಕ್ಕಾಗೋದು. ಎಲ್ಲಿಗೆ ಹೋಗೋಣ ನಾವು ನೀರು ಕುಡಿಯೋಕೆ? ಕೆರೆ ನೀರಿಗೆ ಆದಮೇಲೆ ಬೋರ್ನಾಗ ನೀರು ಬರೋಲ್ಲ. ಬೇರೆ ದೇಶದಿಂದ ನೀರು ಹೊಡಿತಾರೆ. ಸಿಕ್ಕಿಂಕೂರಿಗೆ ಚೆನ್ನಮ್ಮ ನನ್ನ ಹೆಸರು. ಇನ್ನೇನು ಹೇಳಂದೇವ್ರೆ, ಇವತ್ತು ಮಕ್ಕಳು ಆಚ್ಕೋದ್ರೆ ಒಳಗೆ ಬರೋಲ್ಲ. ಮಕ್ಕಳು ಕೈ ಬಂದು ಮಗ ಸತ್ತೋದ. ಇನ್ನೇನು ಹೇಳಪ್ಪ ನಾನು ಇದಕ್ಕಿಂತ ದೇವ್ರೆ. ಯಾಕೆ ನಿಮ್ಮ ನೀರು ಕೆರೆ ಚೆನ್ನಾಗಿತ್ತಲ್ಲ, ಯಾಕೆ ಚೆನ್ನಾಗಿತ್ತು? ಯಾರೋ ಅವ್ರ ಮನೆಗಳು ಹಾಳಾಗೋಗ ನೀರು ಬಿಟ್ಟು ಕೊಚ್ಚೆ ನೀರೆಲ್ಲ ಬಿಟ್ಟು ಅವರು ಈ ಥರ ಮಾಡಿ ಇವತ್ತಿದ್ದಾರೆ. ಇವತ್ತು ತಂದು ಗಳಿಕಿಲ್ಲ ದೇವ್ರೆ. ಎಲ್ಲ ಕಾಯಿಲೆ ಇವತ್ತು ಮನಗಿದ್ರೆ ನಾಳೆ ಬೆಳಗ್ಗೆ ಎದ್ದಳಲ್ಲ. ಎಷ್ಟು ಕಡೆ ನಾವು ಕೆರೆ ಕಡೆ ಇರೋದು. ಇನ್ನೇನು ಮಾಡೋಂದೇವ್ರೆ ನಾವು? ಯಾರು ಕಟ್ಟಿ ಪುಣ್ಯ ಕಟ್ಕೊಳ್ಳಿ ಬಿಡ್ರಿ. ಇವಾಗ ರಾಜಕಾರಣಿಗಳು ಏನು ಮಾಡ್ತಲ್ವಾ ಇದಕ್ಕೆ? ಇಲ್ಲ ದೇವ್ರೆ, ಯಾರು ನೀನೇನಾರಿಲ್ಲ. ಸಾಯೋರು ಸಾಯ್ಬೋದು, ಇರೋರು ಇರ್ಬೋದು. ಅಲ್ಲ, ಎಮ್ ಎಲ್ ಎರು ಇಲ್ಲ, ಗೌಡ್ರು ಇಲ್ಲ, ಸಾನ್ಬಾಗ್ರು ಇಲ್ಲ. ನಾವು ಮನೆಗೆ ಇರೋರು ನಾವು ಸಾಯ್ಬೇಕು. ಕಡೆ ಮಗ್ಳ ಮನೆ ಕಟ್ಕೊಂಡಿದ್ದೀವಿ. ಏನೇನು ಸಮಸ್ಯೆ ಕಾಣ್ತೈತೆ ಆರೋಗ್ಯ ಬಗ್ಗೆ? ನಮಗೆ ಏನು ಈ ವಾಸ್ಟ ಕುಡ್ದು ನಾವು ಇವತ್ತೇನು ತಲೆ ಹೊಡ್ತಾ, ಇವತ್ತೇನು ಜ್ವರ. 8 ದಿನ ಚೆನ್ನಾಗಿದ್ರೆ ಆಸ್ಪತ್ರೆಗೆ ಹೋದ್ರೆ ಆಗಲ್ಲ ಅಂತಾರೆ. ಏನು ಮಾಡೋಂದೇವ್ರೆ? ಸ್ನೇಹಿತರೆ, ಇದು ಚೆನ್ನಮ್ಮ ಅವರ ಮನೆಯ ಸಮಸ್ಯೆ. ಆದರೆ ಇನ್ನು ನಮ್ಮ ಸ್ನೇಹಿತರಾದಂಥ ಇವ್ರು ಕೇಳೋಣ. ಎಲ್ಲ ವಾಸನ ಕುಡಿದು ಸಾಯ್ತಿದ್ದೀವಿ.